ಸೂಟ್ಕೇಸ್ನಲ್ಲಿ ಅಪರಿಚಿತ ಬಾಲಕಿಯ ಶವ ಪತ್ತೆಯಾಗಿರುವಂತಹ ಸುದ್ದಿ ಬರ್ತಾ ಇದೆ. ಎಲ್ಲಿ ಇದು? ಆನೇಕಲ್ನ ಹಳೆ ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಮನಕಲ್ಕುವಂತ ಘಟನೆ ಇದು. ಸೂಟ್ಕೇಸ್ನಲ್ಲಿ ಅಪರಿಚಿತ ಬಾಲಕಿಯ ಶವ ಪತ್ತೆಯಾಗಿರೋದು ಹೊಸೂರು ಮುಖ್ಯ ರಸ್ತೆಯ ಹೊಂದಿಕೊಂಡಿರುವಂಥ ರೈಲ್ವೆ ಬ್ರಿಡ್ಜ್, ಆನೇಕಲ್ ತಾಲೂಕಿನ ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ ಸುಮಾರು 10 ವರ್ಷ ವಯಸ್ಸಿನ ಬಾಲಕಿ ಮೃತದೇಹ ಸಿಕ್ಕಿದೆ. ಏನ್ರಿ ಹಿಂಗಾಗ್ಬಿಟ್ರೆ? ಚಲಿಸುವ ರೈಲಿನಿಂದ ಎಸೆದಿರುವಂತಹ ಶಂಕೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಸಂಕಟ ಆಗತ್ತೀರಿ ಅದನ್ನು ನೋಡುವಷ್ಟೊತ್ತಿಗೆ. ನೋಡಿ ಅಲ್ಲಿ ಪಾಪ 10 ವರ್ಷದ ವಯಸ್ಸಿನ ಬಾಲಕಿ ಇರಬಹುದು ಅಂತ ಒಂದು ಅಂದಾಜು ಇಟ್ಕೊಂಡಿದ್ದಾರೆ. ಸೂಟ್ ಕೇಸ್ನಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ ರೈಲ್ವೆ ಬ್ರಿಡ್ಜ್ ಬಳಿ ಅಂತಂದರೆ ರೈಲ್ವೆಯಿಂದ ಎಸೆದು ಹೋಗಿರುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾರು, ಎತ್ತ, ಏನಕ್ರಿ ಆ ರೀತಿಯಾಗಿ ಒಂದು ಮಗುವನ್ನು ಸಾಯಿಸೋ ಮಟ್ಟಕ್ಕೆ ಹೋಗ್ತಾರೆ? ಆ ಮಾನಸಿಕತೆ ಯಾರದ್ರಿ? ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಈಗ ಮೆಡಿಕಲ್ ರಿಪೋರ್ಟ್ಗಳಲ್ಲಿ ಏನಾದರೂ ಮಾಹಿತಿಗಳ ಲಭ್ಯವಾಗ್ತಾ ಇದೆ? ಈಗ ಮರಣೋತ್ತರ ಪರೀಕ್ಷೆ ಏನಾದರೂ ಕಳಿಸ್ಕೊಟ್ಟಿದ್ದಾರಾ? ಏನು ಎತ್ತ ಅಂತ ಏನು ಹೇಳ್ತಾ ಇದ್ದಾರೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ? ಈಗ ಅರುಣ್, ಖಂಡಿತ ಏನು ಬೆಂಗಳೂರು ಹೊರವಲಯದ ಚಂದಾಪುರ ಬಳಿ ಇವತ್ತು ಬೆಳಿಗ್ಗೆ ಒಂದು ಸೂಟ್ ಕೇಸ್ನಲ್ಲಿ ಒಂದು ಮೃತದೇಹ ಪತ್ತೆ ಆಗಿರುವಂಥದ್ದು. ಆದರೆ ಬೆಳಿಗ್ಗೆ ಸ್ಥಳೀಯರು ಮಾಮೂಲಿ ಆ ಕಡೆ ಬರ್ಬೇಕಾದ್ರೆ ನಡ್ಕೊಂಡು ಆಗ ಗಮನಿಸಿ ಏನಿದು ಅಂತ ನೋಡಿದಾಗ ಮೊದಲಿಗೆ ಅದು ಸೂಟ್ ಕೇಸ್ನಲ್ಲಿ ಬೀಗ ಹಾಕಿ ತಂದು ಹಾಕಿದ್ದಾರೆ ಅಂತ ಗೊತ್ತಾಗ್ತದೆ. ಅಂದ್ರೆ ಒಂದ್ ಕಡೆಗೆ ಈಗ ಅನುಮಾನ ಬರ್ತಿರೋದು ಏನಂತಂದ್ರೆ ಅದು ರೈಲಿನಿಂದ ಹೋಗ್ಬೇಕಾದ್ರೆ ಮೇಲಿಂದ ಎಸ್ದಿದ್ದಾರೆ ಅಂತೇಳಿ ಸೂರ್ಯನಗರ ಪೊಲೀಸರು ಹೇಳ್ತಿರೋದು. ಜೊತೆಗೆ ಈಗಾಗಲೇ ಬೈಯಪ್ಪನಹಳ್ಳಿ ಪೊಲೀಸರು ಸಹ ಸ್ಥಳಕ್ಕೆ ಬಂದಿದ್ದಾರೆ. ರೈಲ್ವೆ ಪೊಲೀಸರು ಭೇಟಿ ಕೊಟ್ಟು ಈಗ ಅವರು ಪರಿಶೀಲನೆ ಮಾಡ್ತಿರೋಂಥದ್ದು. ಅಂದ್ರೆ ಮೇಲ್ನೋಟಕ್ಕೆ ಈಗ ಒಂದು 10 ರಿಂದ 12 ವರ್ಷ ಆ ಬಾಲಕಿಗೆ ಇರ್ಬೋದು ಅಂತೇಳಿ ಗೊತ್ತಾಗ್ತಿದೆ. ಆದ್ರೆ ಎಲ್ಲಿ ಕೊಲೆ ಆಗಿತ್ತು ಮತ್ತು ಎಲ್ಲಿ ಕೊಲೆ ಮಾಡಿ ಬೇರೆ ಕಡೆಯಿಂದ ತಂದು ಇಲ್ಲಿ ಹಾಕಿದಾರ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿರೋಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಇತ್ತೀಚೆಗೆ ಬೇರೆ ಕಡೆ ಕೊಲೆ ಮಾಡಿ ಎತ್ಕೊಂಡು ಈ ರೀತಿ ಹಾಕೋದು ಅಥವಾ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹಾಕಿ ಹೋಗುವಂಥದ್ದು ಸಾಮಾನ್ಯ ಆಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣವು ಅದೇ ರೀತಿ ಆಗಿದೆ ಅನ್ನೋದನ್ನ ಪೊಲೀಸರು ಈಗ ತನಿಖೆ ಮಾಡ್ತಿದ್ದಾರೆ. ಜೊತೆಗೆ ಬಾಲಕಿ ಯಾವ ಕಡೆ ಇರೋ ಅಂತೇಳಿ ಈಗ ಪೊಲೀಸರು ಮೊದಲಿಗೆ ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಏನಾದರೂ ಐಡೆಂಟಿಟಿ ಕಾರ್ಡ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳಿದ್ದರೆ ಪತ್ತೆ ಹಚ್ಚಕ್ಕೆ ಸುಲಭವಾಗುತ್ತೆ. ಇಲ್ಲದೇ ಯಾವ ಮಗು ಎಲ್ಲಿಂದ ಬಂತು ಏನು ಅಂತ ನೋಡಬೇಕು. ಇಲ್ಲ ಯಾವುದಾದ್ರೂ ರೈಲ್ವೆ ಸ್ಟೇಷನಲ್ಲಿ ಎಲ್ಲಿಂದ ಯಾವ ಟ್ರೈನ್ ಪಾಸ್ ಆಗಿದ್ದಾವೆ ಅದು ಎಲ್ಲಿಂದ ಬಂದಿದೆ ಅಂತ ಹೇಳಿ ಅಲ್ಲಿರುವಂಥ ಎಲ್ಲ CCTV ಫುಟೇಜ್ಗಳನ್ನು ಚೆಕ್ ಮಾಡಬೇಕು. ಈ ಬ್ಯಾಗು ಯಾವ ಸ್ಟೇಷನ್ನಿಂದ ಬಂತು ಅನ್ನೋದನ್ನು, ಅದೊಂದೇ ಮಾರ್ಗ ಈಗ.